ಲಕ್ನೋದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ ಸನ್ರೈಸ್ ಹೈದರಾಬಾದ್ ತಂಡ ಲಕ್ನೋ ಸೂಪರ್ ಜಾಯಿಂಟ್ಸ್ ಎದುರು 6 ವಿಕೆಟ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನು ಕಂಡಿತ್ತು. ಇನ್ನು ಈ ಪಂದ್ಯದಲ್ಲಿ ಸನ್ರೈಸ್ ಹೈದರಾಬಾದ್ನ ಅಭಿಷೇಕ್ ಶರ್ಮಾ ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದ ದಿಗ್ವೇಶ್ ರಾಠಿ ನಡುವೆ ಫೈಟ್ ಕೂಡ ನಡೆದಿತ್ತು. ಹೀಗೆ ಪಂದ್ಯದ ವೇಳೆ ಇವರಿಬ್ಬರು ದೊಡ್ಡ ಫೈಟ್ ಆಡಿದ್ದಕ್ಕಾಗಿ ಇದೀಗ ಬಿಸಿಸಿಐ ಕಡೆಯಿಂದ ಇವರಿಬ್ಬರಿಗೂ ಭಾರಿ ದಂಡ ಬಿದ್ದಿದೆ. ಜೊತೆಗೆ ಬ್ಯಾನ್ ಬಿಸಿಯೂ ಕೂಡ ತಟ್ಟಿದೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಆರ್ಸಿಬಿ ಸೀಸನ್ 18ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಲಕ್ನೋದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ ಸನ್ರೈಸ್ ಹೈದರಾಬಾದ್ನ ಅಭಿಷೇಕ್ ಶರ್ಮಾ ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದ ದಿಗ್ವೇಶ್ ರಾಠಿ ನಡುವೆ ದೊಡ್ಡ ಫೈಟ್ ಕೂಡ ನಡೆದಿತ್ತು. ಅಭಿಷೇಕ್ ಶರ್ಮಾರ ವಿಕೆಟ್ ಅನ್ನು ಪಡೆದ ನಂತರ ದಿಗ್ವೇಶ್ ರಾಠಿ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡಿದ್ದರು. ಈ ಅಗ್ರೆಸಿವ್ ಸೆಲೆಬ್ರೇಷನ್ ಅಭಿಷೇಕ್ ಶರ್ಮಾಗೆ ಸ್ವಲ್ಪವೂ ಕೂಡ ಇಷ್ಟವಾಗಿರಲಿಲ್ಲ. ಹೀಗಾಗಿ ಇವರಿಬ್ಬರ ನಡುವೆ ದೊಡ್ಡ ಫೈಟ್ ನಡೆದಿತ್ತು. ನಂತರ ಅಂಪೈರ್ ಮತ್ತು ಇತರ ಆಟಗಾರರು ಬಂದು ಇವರಿಬ್ಬರ ಜಗಳವನ್ನ ಬಿಡಿಸಿದ್ದರು. ಇವರಿಬ್ಬರ ಜಗಳ ನೋಡಿದ ಮೇಲೆ ಇದೀಗ ಬಿಸಿಸಿಐ ಇವರಿಬ್ಬರಿಗೂ ಕೂಡ ಭಾರಿ ದಂಡವನ್ನ ಹಾಕಿದೆ. ದಿಗ್ವೇಶ್ ರಾಠಿಗೆ ಮ್ಯಾಚ್ ಫೀಸ್ ನ 50% ದಂಡವನ್ನು ಹಾಕಿದ್ದಾರೆ. ಅಭಿಷೇಕ್ ಶರ್ಮಾಗೆ ಮ್ಯಾಚ್ ಫೀಸ್ ನ 25% ದಂಡವನ್ನ ಬಿಸಿಸಿಐ ಹಾಕಿದೆ. ಇದರ ಜೊತೆಗೆ ಸತತವಾಗಿ ಅಗ್ರೆಸಿವ್ ಸೆಲೆಬ್ರೇಷನ್ ಮಾಡುತ್ತಾ ಬಿಸಿಸಿಐ ಕಡೆಯಿಂದ ಭಾರಿ ದಂಡವನ್ನು ಹಾಕಿಸಿಕೊಳ್ಳುತ್ತಿರುವಂತಹ ಲಕ್ನೋ ಸೂಪರ್ ಜಾಯಿಂಟ್ಸ್ ನ ದಿಗ್ವೇಶ್ ರಾಠಿಗೆ ಒಂದು ಪಂದ್ಯದ ಬ್ಯಾನ್ ಕೂಡ ಬಿಸಿಸಿಐ ಮಾಡಿದೆ. ಗುಜರಾತ್ ಟೈಟನ್ಸ್ ಎದುರು ನಡೆಯಲಿರುವ ಮುಂದಿನ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದ ಪರವಾಗಿ ದಿಗ್ವೇಶ್ ರಾಠಿ ಕಣಕ್ಕಿಳಿಯುವ ಹಾಗಿಲ್ಲ. ಹೀಗೆ ಪಂದ್ಯದ ವೇಳೆ ಜಗಳವನ್ನಾಡಿದ್ದ ಇವರಿಬ್ಬರಿಗೂ ಇದೀಗ ಬಿಸಿಸಿಐ ಬಿಸಿ ಮುಟ್ಟಿಸಿದೆ ಅಂತಾನೆ ಹೇಳಬಹುದಾಗಿದೆ.